ಕೇವಲ 20,000 ರೂಪಾಯಿ ಒಂದು ಪರೀಕ್ಷೆಯನ್ನ ಮಾಡಿದಿದ್ರೆ ಇವತ್ತು ಈ ಕಟ್ಟಡಕ್ಕೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬೆಂಗಳೂರಿನ ಮಾಧವರದಲ್ಲಿರುವಂತಹ ಈ ಕಟ್ಟಡವನ್ನ ಅದರ ಮಾಲೀಕರು ಸ್ವಯಂ ಅವರೇ ನೆಲಸಮಗೊಳಿಸ್ತಾ ಇದ್ರು. ಎಲ್ಲಿ ಕಟ್ಟಡ ಕುಸಿದು ಪ್ರಾಣ ಹಾನಿ ಸಂಭವಿಸುತ್ತದೆ ಅಂತ ಹೇಳೋದನ್ನ ಗಮನದಲ್ಲಿಟ್ಟುಕೊಂಡು. ನೋಡೋದಕ್ಕೆ ಸುಂದರವಾಗಿ ಸದೃಢವಾಗಿರುವಂತಹ ಈ ಕಟ್ಟಡ ಯಾವ ಕಾರಣಕ್ಕೆ ಕುಸಿಯುವಂತಹ ಹಂತಕ್ಕೆ ತಲುಪಿತು ಅಂತ ಹೇಳಿ ನಾವು ಗಮನಿಸೋದಾದ್ರೆ, ಮೊದಲನೇ ವಿಚಾರ ಮಣ್ಣಿನ ಮಟ್ಟ. ನೀವಿಲ್ಲಿ ಕಟ್ಟಡದ ಬಲಭಾಗದಲ್ಲಿ ಗಮನಿಸಬಹುದು, ಹಳ್ಳದ ರೀತಿಯ ಪ್ರದೇಶ ಇದೆ. ಅದೇ ರೀತಿಯ ಒಂದು ಜಾಗಕ್ಕೆ ಮಣ್ಣನ್ನು ತುಂಬಿಸಿ ಅಡಿಪಾಯ ಅಥವಾ ಫೌಂಡೇಶನ್ ನ ಕಾಮಗಾರಿಯನ್ನ ನಡೆಸಿರುವಂತಹ ಸಾಧ್ಯತೆಗಳಿದಾವೆ. ಅದು ಮೊದಲನೆಯ ತಪ್ಪು. ಎರಡನೆಯ ವಿಚಾರ, ಇಲ್ಲಿ ಬಳಸಿರುವಂತಹ ಕಬ್ಬಿಣದ ಸರಳುಗಳ ಸಂಖ್ಯೆ 16 ಮತ್ತು 12 ಗಾತ್ರದ 8 ಸರಳುಗಳನ್ನು ಬಳಸಿದ್ದಾರೆ. ಅಂದಾಜು ಲೆಕ್ಕಾಚಾರಗಳಲ್ಲಿ ಇದು ತುಂಬಾ ಕಡಿಮೆ. ಈ ಎರಡು ಲೆಕ್ಕಾಚಾರಗಳು ಸಾಮಾನ್ಯವಾಗಿ ನಿಖರವಾಗಿ ಹೇಳೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಮಣ್ಣಿನ ಪರೀಕ್ಷೆಯನ್ನ ಮಾಡದೆ. ನೀವು ಯಾವುದೇ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಮೊದಲು ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕು. ಈ ರೀತಿ ಪರೀಕ್ಷೆಯನ್ನ ಮಾಡೋದಕ್ಕೆ ಕೇವಲ 20,000 ರೂಪಾಯಿ ಖರ್ಚಾಗ್ತದೆ 30-40 ನಿವೇಶನಕ್ಕೆ. ಅದರಿಂದ ನಮಗೆ ಮಣ್ಣಿನ ಮಾದರಿ ಲಭ್ಯ ಆಗ್ತದೆ. ಆ ಮಾದರಿಯ ಮೇಲೆ ಕೆಲವು ಪರೀಕ್ಷೆಗಳನ್ನು ಮಾಡೋದ್ರಿಂದ ಅಡಿಪಾಯದ ಆಳ, ಕಬ್ಬಿಣದ ಲೆಕ್ಕಾಚಾರ, ಕಾಂಕ್ರೀಟ್ನ ಲೆಕ್ಕಾಚಾರಗಳನ್ನು ನಿಖರವಾಗಿ ಕೊಡಬಹುದು. ಈ ರೀತಿ ನಿಖರವಾಗಿ ಲೆಕ್ಕಗಳನ್ನು ಇಟ್ಟುಕೊಂಡು ಕಟ್ಟಿರುವಂತಹ ಕಟ್ಟಡ ಸದೃಢವಾಗಿ ಇರುತ್ತದೆ. ಧನ್ಯವಾದಗಳು.